ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾದೇವನ ಹತ್ರ ತಿರುಗಿ ನೋಡು ಅಂತಾನೆ ಭರತ್. ಮಹಾದೇವ ತಿರುಗಿದಾಗ ಅವ್ನು ಮುಂದೆ ಬಂದೇ ನಿಂತ್ಕೊಂಡು, ಏನು ಮಹಾದೇವ ಇವತ್ತು ನಿನಗೆ ಸನ್ಮಾನ ಅಂತ ಜೋರಾಗಿ ಪ್ರಚಾರ ಮಾಡ್ಕೊಂಡಿದ್ಯಾ ಅಂತಾನೆ ಭರತ್. ಯಾಕೆ ಉರಿತಿದೆ ನಿನಗೆ ಅಂತಾನೆ ಮಹಾದೇವ. ನನಗೇನಿಲ್ಲಪ್ಪ, ಆದರೆ ಇಂಥ ಟೈಮಲ್ಲಿ ನಿನ್ನ ಮುಖದಾಗೆ ಖುಷಿ ಇಲ್ಲ ಅಂದರೆ ಇಲ್ಲಿ ನಿನ್ನ ಜೊತೆಗೆ ಇರಬೇಕಾದವಳು ಇಲ್ಲ ಅಂತ ಅರ್ಥ ಅಲ್ವಾ? ಎಲ್ಲಿ ಕಾವ್ಯ ಬರಲಿಲ್ವಾ? ಒಳ್ಳೆ ನಿರ್ಧಾರ. ಇಷ್ಟೇ ಇಲ್ಲದೆ ಇರೋನ ಜೊತೆ ಅವಳು ಯಾಕೋ ಬರ್ತಾಳೆ? ಮಹಾದೇವ, ಈಗಲಾದರೂ ಅರ್ಥ ಮಾಡ್ಕೊಳ್ಳೋ, ಕಾವ್ಯಂಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತಾನೆ ಭರತ್. ನನ್ನ ಹೆಂಡ್ರು ಎಲ್ಲವಳೆ, ಏನು ಮಾಡ್ತಾವಳೆ ಅಂತ ಕೇಳೋದಕ್ಕೆ ನೀನು ಅವಳ ಅಪ್ಪನೂ ಅಲ್ಲ ಅವಳ ಅಜ್ಜನೂ ಅಲ್ಲ, ಹಮ್ಮಿಕೊಂಡಿರಲೇ. ನನ್ನ ಹೆಂಡ್ರು ಬರೋ ಟೈಮ್ಗೆ ಬಂದೇ ಬರ್ತಾಳೆ ಅಂತಾನೆ ಮಹಾದೇವ. ಬರಲ್ಲ, ಇವತ್ತು ನಿನ್ನ ಭ್ರಮೆಗೆ ಸರಿಯಾಗಿ ಉತ್ತರ ಕೊಡ್ತಾಳೆ ಮಹಾದೇವ. ನಿನ್ಗೆ ಗೊತ್ತಾ ಕಾವ್ಯ ಯಾಕೆ ಬರಲಿಲ್ಲ ಅಂತ? ನನಗೆ ಗೊತ್ತು. ಕಾವ್ಯ ನನಗೆ ಕಾಲ್ ಮಾಡಿದ್ಲು. ನಿನ್ನ ಮೇಲೆ ಆಣೆಗೂ ಅವಳಿಗೆ ಇಲ್ಲಿಗೆ ಬರೋದು ಇಷ್ಟ ಇಲ್ವಂತೆ. ಇನ್ನೂ ಅವಾರ್ಡ್ ತಗೊಳ್ಳೋದು ಹೇಗೆ ನೋಡಲಿ ಭರತ್ ಅಂತ ಹೇಳ್ತಿದ್ಲು. ಲೋ ಮಹಾದೇವ, ಮನಸ್ಸಿಲ್ಲದೆ ಮದುವೆ ಆಗಿರೋಳನ್ನು ಯಾಕೋ ದಿನ ದಿನ ಸಾಯಿಸ್ತೀಯ? ಬಿಟ್ಬಿಡು ಅವಳನ್ನು. ಇಲ್ಲ ಅಂತಂದರೆ ಹೇಗೆ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ ಭರತ್. ಲೋ ಇನ್ಸ್ಪೆಕ್ಟ್ರು, ನಿನ್ನ ತಗಡು ಮಾತಿಗೆ ನಿನ್ನ ಮೈ ಮೇಲೆ ಹಾಕಿರೋ ಕಾಕಿಗೆ ಹೆದರೋ ಮಗ ಅಲ್ಲ ಕಣೋ ಈ ಮಹಾದೇವ. ನನ್ನ ಸಂಸಾರದ ವಿಷಯಕ್ಕೆ ಬಂದರೆ ನಾನು ಏನು ಮಾಡ್ತೀನಿ ಅಂತ ನಿನಗೆ ಸಂದಾಗಿ ಗೊತ್ತೈತೆ. ಅಂದ್ಕೊಂಡು ಬಂದಿರೋ ಕೆಲಸ ನೋಡ್ಕೊಂಡು ಹೋಗಲೆ. ಸೆಕ್ಯೂರಿಟಿ ಕೊಡೋಕೆ ತಾನೇ ಬಂದಿದ್ಯಾ, ಅದನ್ನು ನೋಡು ಅಂತಾನೆ ಮಹಾದೇವ. ಸೆಕ್ಯೂರಿಟಿ ಕೊಡ್ತೀನಿ, ಆದರೆ ನಿನ್ನ ಸಂಸಾರಕ್ಕಲ್ಲ ಅಂತಾನೆ ಭರತ್. ಲೇ ಇನ್ಸ್ಪೆಕ್ಟರ್, ನೀನು ಹೊಡೆದ್ರೆ ಜನ ನೋಡ್ತಾರೆ, ನಗ್ತಾರೆ, ಆಮೇಲೆ ಮರ್ತೋಯ್ತಾರೆ. ಅದೇ ನಾನು ನಿನ್ಗೆ ಹೊಡೆದೆ ಅಂತ ಇಟ್ಕೋ, ನೀನು ಇಲ್ಲಿ ಕೆಲಸ ಮಾಡೋವರೆಗೂ ಮಹಾದೇವನ ಕೈಲಿ ಒದೆ ತಿನ್ನು ಪ್ರಾಣಿ ಬಂತು ಅಂತ ನಿನ್ನ ನೋಡಿದಾಗೆಲ್ಲ ಆಡ್ಕೊಂಡು ನಗ್ತಾರೆ. ಹಾಗಾಗೋದು ನಿನಗೆ ಇಷ್ಟ ಇಲ್ಲ ತಾನೆ? ಇಲ್ದ ಅಂದ್ಮೇಕೆ ಅಂದ್ಕೊಂಡಿರು ಅಂತ ಮಹಾದೇವ ಬರ್ತಾನೆ. ಲೇ ಮಹಾದೇವ, ನಿನ್ನ ಹೊಡೆದು ಹಾಕೋದು ಹೊಸ್ಕಾಕೋದು ನನಗೆ ದೊಡ್ಡ ವಿಷಯನೇ ಅಲ್ಲ ಕಣೋ. ಆ ರೀತಿ ಹೊಡೆದು ನನ್ನ ವಿರುದ್ಧ ಮಾಡ್ಕೊಳ್ಳೋ ಯಾವ ಉದ್ದೇಶನೂ ನನಗಿಲ್ಲ. ಅವಕಾಶ ಸಿಗಲಿ ನನ್ನ ಮಗನೇ, ನಿನ್ನ ಅಹಂಕಾರನ ನಾನು ಇಳಿಸ್ತೀನಿ ಅಂತಾನೆ ಭರತ್. ಈಚೆ ಸ್ಟೇಜ್ ಮೇಲೆ ಆ್ಯಂಕರ್ ಬಂದು, ಸಭಿಕರಿಗೆ ನಮಸ್ಕಾರ. ಸಮಾಜ ಸೇವೆ ಹಾಗೂ ಕೃಷಿಯಲ್ಲಿ ಅಪಾರವಾದ ಸಾಧನೆ ಮಾಡಿರೋ ವ್ಯಕ್ತಿಯನ್ನು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ. ಈ ಶುಭ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಹಾಗೂ ಕಾರ್ಯಕ್ರಮವನ್ನು ಉದ್ಘಾಟಿಸೋದಕ್ಕೆ ನಮ್ಮ ಹೆಮ್ಮೆಯ DSP ಆಗಮಿಸುತ್ತಿದ್ದಾರೆ. ನಿಮ್ಮ ಎಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಭರತ್ ಸರ್ನ ಆಗಮನ ಮಾಡ್ಕೊಳ್ಳೋಣ ಅಂತಾರೆ. ಆಗ ಭರತ್ ಸ್ಟೇಜ್ ಮೇಲೆ ಹೋಗಿ ಕೂತ್ಕೋತಾನೆ. ಆಗ ಮಹಾದೇವ ಸಿಟ್ಟಿಂದ, ಇವನ ಕೈಲಿ ನಾನು ಸನ್ಮಾನ ಮಾಡಿಸ್ಕೋಬೇಕಾ? ಇಲ್ಲಿಗೆ ಅತಿಥಿಯಾಗಿ ಬಂದು ನನಗೆ ಅವಮಾನ ಮಾಡೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತವನ ಅಂತ ಯೋಚನೆ ಮಾಡ್ತಾನೆ. ಕಾವ್ಯಂಗೆ ಫೋನ್ ಮಾಡಿ, ಕಾವ್ಯ ಒಂದ್ಕಿತ ಫೋನ್ ಎತ್ತು. ಈ ಭರತ್ ಇಲ್ಲಿಗೆ ಬಂದಿರೋ ಕೋಪ ದೂರ ಹೋಗಬೇಕು ಅಂದರೆ ನೀನು ನನ್ನ ಪಕ್ಕದಾಗಿರಬೇಕು. ಫೋನ್ ಎತ್ತು ಕಾವ್ಯ ಅಂತ ಯೋಚನೆ ಮಾಡ್ತಾನೆ. ಆಗ ಕಾವ್ಯ ಕಾಲ್ ರಿಸೀವ್ ಮಾಡ್ತಾಳೆ. ಹಲೋ ಕಾವ್ಯ, ಹೆಂಗಿದೆಯಾ ಇವಾಗ? ಮೈಕೆ ನೋವು ಹೇಗಿದೆ? ಏನಾದರೂ ಕಮ್ಮಿ ಆಯಿತಾ ಅಂತಾನೆ ಮಹಾದೇವ. ನೀನು ಯಾಕೆ ಕಾಲ್ ಮಾಡಿದೆ? ಇನ್ನೂ ಕಾರ್ಯಕ್ರಮ ಶುರುವಾಗಿಲ್ವಾ ಅಂತಾಳೆ ಕಾವ್ಯ. ಶುರು ಆಗೈತೆ. ಇಲ್ಲಿ ಎಷ್ಟೇ ಜನ ಬಂದರೂ ಎಷ್ಟೇ ಚಪ್ಪಾಳೆ ಕೇಳಿಸ್ತಿದ್ರು ನೀನು ನನ್ನ ಪಕ್ಕದಾಗೆ ಇಲ್ಲ ಅನ್ನೋ ಕರ್ಗು ನನ್ನ ಕಾಡ್ತೈತೆ ಕಾವ್ಯ. ನೋಡು ಪ್ಲೀಸ್, ಈಗಲಾದರೂ ಮನ್ಸು ಮಾಡು, ದಯವಿಟ್ಟು ಇಲ್ಲಿಗೆ ಬಾ. ನೀನು ಬರ್ತೀನಿ ಅಂತ ಒಂದು ಮಾತು ಹೇಳು, ನಾನೇ ಕಾರ್ ತಗೊಂಡು ಬರ್ತೀನಿ ಅಂತಾನೆ ಮಹಾದೇವ. ನಾನು ಬರಲ್ಲ ಮಹಾದೇವ ಅಂತಾಳೆ ಕಾವ್ಯ. ನನ್ನ ಜೊತೆ ಬರೋದು ನಿನ್ಗೆ ಇಷ್ಟ ಇಲ್ಲ ಅಂದರೆ ಹೋಗಲಿ, ಆಟೋನಾದರೂ ಮಾಡ್ಕೊಂಡು ಬಾ ಕಾವ್ಯ. ನಾನಿಲ್ಲಿ ಪ್ರಶಸ್ತಿ ತಗೊಳ್ಳೋದನ್ನು ನಿನ್ನ ಕಣ್ಣಾರೆ ನೋಡಬೇಕು ಅನ್ನೋದೇ ನನ್ನ ಆಸೆ ಅಂತಾನೆ ಮಹಾದೇವ. ಎಲ್ಲದರಲ್ಲೂ ನಾನೇ ಸೋಲ್ಬೇಕಾ ಮಹಾದೇವ? ನನಗೆ ಬರೋದಕ್ಕೆ ಇಷ್ಟ ಇಲ್ಲ. ನನಗೆ ಸಂಬಂಧಪಟ್ಟಿರೋ ಯಾವ ಕಾರ್ಯಕ್ರಮವೂ ನಡೀತಾ ಇಲ್ಲ, ನಾನು ಬರೋದಿಲ್ಲ ಅಂತಾಳೆ ಕಾವ್ಯ. ಆಯ್ತಾಯ್ತು, ಸಮಾಧಾನ ಮಾಡ್ಕೊ. ಈಗೇನು ನೀನು ಬರೋದಿಲ್ಲ ಅನ್ನೋ ಮಾತನ್ನು ನಾನು ಕೇಳಬೇಕಲ್ವೇ? ನಾನು ಕೇಳ್ತೀನಿ, ನೀನು ಬರಬೇಡ, ಮನೇಲೇ ಇರು. ಆದರೆ ಪಂಚಮಿ ವಿಡಿಯೋ ಕಾಲ್ ಮಾಡ್ತಾಳೆ, ಫೋನಲ್ಲಾದರೂ ನೋಡ್ತೀಯಾ ಅಂತಾನೆ ಮಹಾದೇವ. ಏನು ಬೇಡ ಮಹಾದೇವ, ಸುಮ್ಮನೆ ಫಂಕ್ಷನ್ ಮುಗಿಸ್ಕೊಂಡು ಬಾ ಅಂತ ಕಾಲ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ತಾಳೆ ಫೋನ್ನ ಕಾವ್ಯ. ಏನು ಮಾಡಲಿ, ನಾನು ಫಂಕ್ಷನ್ನಾಗೆ ಹೋಗ್ಲಾ ಬೇಡವಾ? ಬೇಡ ಕಾವ್ಯ, ಇವಾಗ ನಾನೇನಾದರೂ ಫಂಕ್ಷನ್ನಿಗೆ ಹೋದರೆ ಮಹಾದೇವಂಗೆ ಇಲ್ಲದೆ ಇರೋ ಭರವಸೆ ಕೊಟ್ಟಾಗುತ್ತೆ. ನಾನೆಲ್ಲ ಮರೆತು ಅವನ ಜೊತೆ ಬರ್ತೀನಿ ಅಂತ ಅವನು ಅನ್ಕೋತಾನೆ. ಬೇಡ, ಮಹಾದೇವಂಗೆ ನನ್ನ ಮೇಲೆ ಇಲ್ಲದೆ ಇರೋ ಭಾವನೆ ಬರೋದು ಬೇಡ. ಹಾಗೇನಾದರೂ ಆದರೆ ನನ್ನ ಕನಸು ನನ್ನಿಂದ ಇನ್ನೂ ದೂರ ಹೋಗುತ್ತೆ. ನಾನು ಅಂದ್ಕೊಂಡಿರೋ ಬದುಕು ನಾನು ಬದುಕೋಕ್ಕಾಗಲ್ಲ. ಬೇಡ, ಹೋಗೋದು ಬೇಡ ಅಂತಾಳೆ ಕಾವ್ಯ. ಈಚೆ ಮಹಾದೇವ ಬೇಜಾರಿಂದ ಕೂತ್ಕೋತಾನೆ. ಮತ್ತೆ ಮಹಾದೇವ ಕಾವ್ಯಂಗೆ ಕಾಲ್ ಮಾಡ್ತಾನೆ. ಸ್ವಿಚ್ ಆಫ್ ಅಂತ ಬರುತ್ತೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಯಾ? ನನ್ನ ಮೇಲಿರೋ ನಿನ್ನ ಸಿಟ್ಟು ಇವತ್ತು ಈ ವೇದಿಕೆ ಮೇಲೆ ನನ್ನನ್ನು ಒಬ್ಬಂಟಿ ಮಾಡಿಬಿಡ್ತು ಕಾವ್ಯ ಅಂತ ಯೋಚನೆ ಮಾಡ್ತಾನೆ ಮಹಾದೇವ. ಆಗ ಆ್ಯಂಕರ್ ಮಹಾದೇವ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ, ಜೋರಾದ ಚಪ್ಪಾಳೆ ಬರಬೇಕು ಅಂತಾರೆ. ಆಗ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಈ ವರ್ಷದ ಬೆಸ್ಟ್ ಫಾರ್ಮರ್ ಆಫ್ ದ ಇಯರ್ ನಮ್ಮ ಮಹಾದೇವ್ ಅವರನ್ನು ಇವತ್ತು ಬರಮಾಡಿಕೊಳ್ತಿದ್ದೀವಿ ಅಂತಾರೆ. ಆಗ ಮಹಾದೇವ ಸ್ಟೇಜ್ಗೆ ಹೋಗ್ತಾನೆ. ಪಂಚಮಿ ಅಮ್ಮನ ಪಕ್ಕ ಬಂದು ಕೂತ್ಕೊಂಡು ಅತ್ತಿಗೆ ಅಣ್ಣನ ಪಕ್ಕ ಇರಬೇಕಿತ್ತು ಅಂತ ಸನ್ನೆ ಮಾಡಿ ತೋರಿಸ್ತಾಳೆ. ಆಗ ಕಲ್ಯಾಣಿ, ಹೌದು ಪಂಚಮಿ, ಇವತ್ತು ಕಾವ್ಯ ಇರಬೇಕಾಗಿತ್ತು. ಇದ್ದಿದ್ರೆ ನಮ್ಮ ಮಹಾದೇವ ಇನ್ನೂ ಖುಷಿ ಪಡ್ತಿದ್ದ. ಅವಳಾಗಿ ತನ್ನ ಗಂಡನ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಿತ್ತು ಅಂತಾರೆ.
ಸತ್ಯಣ್ಣ, ನಮ್ಮ ಹುಲಿ ಇವತ್ತು ಸ್ಟೇಜ್ ಮೇಲೆ ಕೂತಿದೆ ಅಂತಾರೆ ಶ್ರೀಧರ. ಆ ಹುಲಿ ನನ್ನ ಅಳಿಯ ಅಂತಾರೆ ಸತ್ಯ. ರಾಮ್, ಖುಷಿಯಾಗ್ತಿದೆ ನಿನಗೆ ಅಂತಾಳೆ ಪ್ರೇಮ. ನಾನೇ ಅವಾರ್ಡ್ ತಗೊಂಡಷ್ಟು ಖುಷಿಯಾಗ್ತಿದೆ. ಅಣ್ಣ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ, ಆ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಗ್ತಿದೆ ಅಂತ ರಾಮ್ ಕಣ್ಣಲ್ಲಿ ನೀರು ಬರುತ್ತೆ. ಪ್ರೇಮ, ನಿನಗೇನಾಯಿತು ಅಂತಾನೆ ರಾಮ್. ನೀನತ್ರೆ ನನಗೂ ಅಳು ಬರುತ್ತೆ ಅಂತಾಳೆ ಪ್ರೇಮ. ನಾನು ಅಳ್ತಿಲ್ಲ, ಅಣ್ಣಂಗೆ ಚೇರ್ ಮಾಡೋಣ ಅಂತಾನೆ ರಾಮ್. ಮಹಾದೇವನ್ಗೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಭರತ್ ಮಹಾದೇವನ ಹತ್ರ, ನಿನ್ನ ಕೈಗೆ ನಾನು ಪ್ರಶಸ್ತಿ ಕೊಡ್ತೀನಿ, ಕಾವ್ಯ ಕೈಗೆ ನೀನು ಡಿವೋರ್ಸ್ ಪೇಪರ್ ಕೊಡು ಅಂತಾನೆ. ಮಹಾದೇವ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಎರಡು ಮಾತಾಡಬೇಕು ಅನ್ಕೋತೀನಿ ಅಂತಾರೆ ಆ್ಯಂಕರ್. ಆಗ ಮಹಾದೇವ ಭರತನ ನೋಡ್ತಾನೆ. ಮಾತಾಡೋ ಮಹಾದೇವ, ನನ್ನ ಕೈಯಿಂದನೇ ಪ್ರಶಸ್ತಿ ತಗೊಳ್ಳೋ ಗತಿ ಬಂತಲ್ಲೋ ನಿನಗೆ. ಪ್ರಶಸ್ತಿ ತಗೊಳ್ಳೋದಕ್ಕಿಂತ ಕೊಡೋರ ಬೆಲೆನೇ ಜಾಸ್ತಿ. ಮಾತಾಡು ಅಂತಾನೆ ಭರತ್. ಇಲ್ಲಿ ಸೇರಿರೋ ರೈತ ಮುಖಂಡರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ತಾಯಂದಿರಿಗೂ ಹಾಗೂ ನನ್ನ ಕುಟುಂಬದವರಿಗೆ ಈ ಮಣ್ಣಿನ ಮಗ ಮಹಾದೇವ ಮಾಡುವ ನಮಸ್ಕಾರಗಳು. ರೈತ ಅಂದರೆ ಬರೀ ಹೆಸರಲ್ಲ, ಅದೊಂದು ಶ್ರಮ. ಎಷ್ಟೋ ವರ್ಷ ಬೆವರು ಸುರಿಸಿ ಭೂಮಿ ತಾಯಿ ಸೇವೆ ಮಾಡಿದರೆ ಸಿಗುವಂಥ ಗೌರವ ಇದು. ನಮಗೆ ಮಣ್ಣೇ ದೇವರು, ಮಣ್ಣೇ ಉಸಿರು ಅಂತಾನೆ ಮಹಾದೇವ. ಶ್ರೀಧರ, ನನ್ನ ಮಗ ಮಾತಾಡ್ತಿದ್ರೆ ನನಗೆ ನಮ್ಮ ಯಜಮಾನರು ನೆನಪಾಗ್ತಿದ್ದಾರೆ. ಇವನು ಎಷ್ಟು ದೊಡ್ಡವನಾಗಿ ಬೆಳೆದು ಮಣ್ಣಿಗೆ ಎಷ್ಟು ಗೌರವ ಕೊಡ್ತಿದ್ದಾನೆ ನೋಡಿ. ಇವತ್ತು ನಿಜವಾಗ್ಲೂ ನನ್ನ ಹೊಟ್ಟೆ ತಣ್ಣಗಾಯಿತು ಅಂತಾರೆ ಕಲ್ಯಾಣಿ. ದೊಡ್ಡಮ್ಮ, ಅಣ್ಣ ಇವತ್ತು ಊರಿಗೆ ದಾರಿ ತೋರಿಸೋ ಮಹಾದೇವ ಆಗಿದ್ದಾನೆ. ನೀವು ಅಳಬಾರ್ದು, ಹೆಮ್ಮೆಯಿಂದ ನಗಬೇಕು ಅಂತಾನೆ ರಾಮ್. ಎಷ್ಟೋ ಸಲ ಮಳೆ ಇಲ್ಲದೆ ಬೆಳೆ ಒಡೆದು ಹೋಗುತ್ತೆ, ಸಾಲ ಬಾಧೆ ಕಾಡ್ತಿರುತ್ತೆ. ಆದರೂ ಒಬ್ಬ ರೈತ ಭೂಮಿ ತಾಯಿ ಮೇಲಿರೋ ನಂಬಿಕೆನ ಯಾವತ್ತೂ ಬಿಡಲ್ಲ. ನಾನು ಬಿಡಲಿಲ್ಲ. ಅದಕ್ಕೆ ನಾನಿವತ್ತು ಇಲ್ಲಿವರೆಗೆ ಬಂದು ನಿಂತಿದ್ದೀನಿ. ನಾನು ಕಷ್ಟ ಇದ್ದಾಗ ಕೆಳಗಡೆ ಬಿದ್ದಿದ್ದೀನಿ, ಆಮೇಲೆ ಮೇಲೆದ್ದು ನಿಂತಿದ್ದೀನಿ. ಭೂಮಿ ತಾಯಿ ಮೇಲಿರೋ ನಂಬಿಕೆನ ಯಾವತ್ತೂ ಬಿಟ್ಟಿಲ್ಲ. ಮಣ್ಣನ್ನು ನಂಬಿದರೆ ಅದು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಅದಕ್ಕೆ ಸಾಕ್ಷಿ ನಾನಿವತ್ತು ಬಂದು ನಿಮ್ಮೆಲ್ಲರ ಮುಂದೆ ನಿಂತಿರೋದು ಅಂತಾನೆ ಮಹಾದೇವ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ವಿಷಯ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರಲ್ವಾ ಅಂತಾಳೆ ಪ್ರೇಮ. ಇವತ್ತು ನಮ್ಮ ಮಹಾದೇವ ಸ್ಟೇಜ್ ಮೇಲೆ ಮಾತಾಡ್ತಿದ್ರೆ ಒಳ್ಳೆ ಸಿನಿಮಾ ಹೀರೋ ಥರ ಕಾಣಿಸ್ತಿದ್ದಾನೆ ಅಂತಾರೆ ಶ್ರೀಧರ. ಅಪ್ಪ, ಅಣ್ಣ ಸಿನಿಮಾ ಹೀರೋ ಅಲ್ಲ, ರಿಯಲ್ ಹೀರೋ, ರೈತ ನಿಜವಾದ ಹೀರೋ ಅಂತಾನೆ ರಾಮ್. ಒಬ್ಬ ಮನುಷ್ಯನಿಗೆ ಮದುವೆ ಆದಮೇಲೆ ಅವನ ಬದುಕು ಪೂರ್ತಿಯಾಗಿ ಬದಲಾಯ್ತದಂತೆ, ಹಾಗೆ ಇವತ್ತು ನನ್ನ ಬದುಕು ಬದಲಾಗೈತೆ ಅಂತಾನೆ ಮಹಾದೇವ. ಆಗ ಕಾವ್ಯ ಸೀರೆ ಸೆರಗಲ್ಲಿ ಮುಖನ ಮುಚ್ಕೊಂಡು ಅಲ್ಲಿಗೆ ಬರ್ತಾಳೆ. ಈ ನನ್ನ ಗೆಲುವಿನ ಹಿಂದೆ ಒಂದು ಮಹಾನ್ ಶಕ್ತಿನೇ ಇದೆ. ಆ ಶಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ ಕಾವ್ಯ ಅಂತಾನೆ ಮಹಾದೇವ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ನನ್ನ ಬದುಕು ಬರೀ ಮಣ್ಣಿನ ಜೊತೆ ಹೋರಾಟ ಆಗಿತ್ತು. ಆ ಬದುಕಿಗೆ ಒಂದು ನನ್ನ ಜೊತೆಯಾಗಿ ಹೋರಾಟ ಕೊಟ್ಟಿದ್ದು ನನ್ನ ಹೆಂಡತಿ ಕಾವ್ಯ ಅಂತಾನೆ ಮಹಾದೇವ. ಆಗ ಕಾವ್ಯ ಮುಖಕ್ಕೆ ಮುಚ್ಚಿರೋ ಸೀರೆನ ಕೆಳಗಡೆ ಬಿಡ್ತಾಳೆ. ಅವಳು ನನ್ನ ಜೀವನದಾಗಿ ಅದೃಷ್ಟ ದೇವತೆ ಅಂತಾನೆ ಮಹಾದೇವ. ಆಗ ಕಾವ್ಯ ಕಣ್ಣಲ್ಲಿ ನೀರು ಬರುತ್ತೆ. ಈ ಮಹಾದೇವ ಇವತ್ತು ಬರೀ ರೈತ ಮಾತ್ರ ಅಲ್ಲ, ದೇಶ ವಿದೇಶಕ್ಕೂ ನಮ್ಮ ಮಣ್ಣಿನ ಫಸಲನ್ನು ತಲುಪಿಸುವ ವ್ಯಾಪಾರಿಯಾಗಿದ್ದಾನೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಹೆಂಡತಿ ಕಾವ್ಯ ಅಂತಾನೆ ಮಹಾದೇವ. ನೋಡಿದ್ದೇನ್ರಿ, ಇಡೀ ಊರ ಮುಂದೆನೆ ತನ್ನ ಹೆಂಡತಿ ದೇವತೆ ಅಂತಿದ್ದಾರೆ. ಅಳಿಯಂದ್ರದ್ದು ಎಷ್ಟು ದೊಡ್ಡ ಗುಣ ಅಂತಾರೆ ಶಾರದಾ. ನಮ್ಮ ಮಹಾದೇವ ಬರೀ ಮಣ್ಣಿನ ಮಗ ಅಲ್ಲ, ಅವನೊಬ್ಬ ಬಂಗಾರದ ಮನುಷ್ಯ. ಒಬ್ಬ ತಂದೆಯಾಗಿ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂತ ಹೇಳೋಕೆ ನನಗೆ ಪದಗಳೇ ಸಿಗ್ತಿಲ್ಲ. ನನ್ನ ಮಗಳನ್ನು ಅವನ ಕೈಗೆ ಕೊಟ್ಟಾಗ ಅವಳನ್ನು ಗೌರವದಿಂದ ನೋಡ್ಕೊತಾನೆ ಅಂತ ಗೊತ್ತಿತ್ತು. ತನ್ನ ಸಾಧನೆ ಹಿಂದೆ ಹೆಂಡತಿ ಕೈ ಇದೆ ಅಂತ ಹೇಳ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ಮಗಳನ್ನು ಒಬ್ಬ ಯೋಗ್ಯತೆಗೆ ಕೊಟ್ಟಿದ್ದೀನಿ ಅಂತ ನಗ್ತಾರೆ ಸತ್ಯ. ಇವತ್ತು ನನ್ನ ಮಗನಾಗಿ ಗೆದ್ದಿದ್ದಾನೆ, ಗಂಡನಾಗಿ ಗೆದ್ದಿದ್ದಾನೆ. ಒಬ್ಬ ತಾಯಿಯಾಗಿ ನನಗೆ ಇನ್ನೇನು ಬೇಕು? ನಿಜ ಮಹಾದೇವು, ಈ ಪ್ರಶಸ್ತಿ ಕಾವ್ಯಗೂ ಸೇರಬೇಕು. ಅವಳು ಬಂದ ಮೇಲೇ ನಿನ್ನ ಬದುಕು ಬದಲಾಗಿದ್ದು. ಸರಿಯಾಗಿ ಹೇಳಿದೆ ಅಂತಾರೆ ಕಲ್ಯಾಣಿ. ಇವತ್ತು ನಾನು ಪ್ರಶಸ್ತಿ ಸ್ವೀಕರಿಸೋದನ್ನು ನನ್ನ ಹೆಂಡತಿ ಕಣ್ಣಾರೆ ನೋಡಬೇಕು. ಅವಳ ಕೈಯಿಂದನೇ ನಾನು ಈ ಪ್ರಶಸ್ತಿನ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಹು ಆಸೆ ಇತ್ತು, ಆದರೆ ಅವಳಿಗೆ ಹುಷಾರಿರಲಿಲ್ಲ. ಅದಕ್ಕೆ ಅವಳು ಇಲ್ಲಿಗೆ ಬರೋದಕ್ಕಾಗಲಿಲ್ಲ. ಹಾಗಾಗಿ ನನ್ನ ಕಣ್ಣೀರು ಬೆವರು ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿರೋ ನನ್ನ ತಾಯಿ ಕಲ್ಯಾಣಿ ಅಮ್ಮನವರ ಕೈಯಿಂದ ಈ ಗೌರವನ ಸ್ವೀಕರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ, ದಯವಿಟ್ಟು ವೇದಿಕೆ ಮೇಲೆ ಬಾ ಅಂತಾನೆ ಮಹಾದೇವ. ಭರತ್ ಸರ್ ಮತ್ತು ಕಲ್ಯಾಣಮ್ಮ ಸೇರಿ ಮಹಾದೇವ ಅವರಿಗೆ ಪ್ರಶಸ್ತಿನ ಕೊಡಬೇಕು ಅಂತ ಕೇಳ್ಕೊತೀನಿ ಅಂತಾಳೆ ಆ್ಯಂಕರ್. ಕಲ್ಯಾಣಿ ಸ್ಟೇಜ್ ಮೇಲೆ ಹೋಗ್ತಾರೆ. ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಭರತ್ ಮಹಾದೇವಂಗೆ ಶಾಲನ ಹೊಸೆ ಹಾರನ ಹಾಕ್ತಾನೆ. ಕಲ್ಯಾಣಿಯವರು ಹೂವಿನ ಬೊಕ್ಕೆ ಕೊಟ್ಟು ಮತ್ತು ಪ್ರಶಸ್ತಿನ ಕೊಡ್ತಾರೆ. ಕಾವ್ಯ ಖುಷಿಯಿಂದ ಅಳ್ತಾ ಕ್ಲಾಪ್ಸ್ ಮಾಡ್ತಾಳೆ. ನಾನು ಈ ಪ್ರಶಸ್ತಿನ ಶಾನೆ ಗೌರವದಿಂದ ನನ್ನ ಹೆಂಡತಿ ಕಾವ್ಯಂಗೆ ಅರ್ಪಿಸ್ತಿದ್ದೀನಿ ಅಂತಾನೆ ಮಹಾದೇವ. ಆಗ ಪ್ರೇಮ ಅಮ್ಮನ ಹತ್ರ ತಿರುಗಿ ಏನು ಹೇಳುವಾಗ ಕಾವ್ಯನ ನೋಡ್ತಾಳೆ. ನಂತರ ಹೋಗಿ ಕಾವ್ಯನ ಕರ್ಕೊಂಡು ಬರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.